ನಾನು ಕೆ.ಆರ್. ವಿಜಯಕುಮಾರ್, KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ಕೆಲವು ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ಬಂದಿದ್ದೇನೆ. ಮೊನ್ನೆ 4/7/25 ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಗ್ರವಾದ ಚರ್ಚೆ ನಡೆದು ಅದು ಅಪೂರ್ಣ ಅಂತೇಳಿ ಮುಂದಕ್ಕೆ ಹೋಗಿದೆ. ಒಂದು ವಾರದಲ್ಲಿ ಮತ್ತೆ ತಮ್ಮನ್ನು ಕರೆದು ಮಾತುಕತೆ ಮುಂದುವರಿಸ್ತೇವೆ ಅಂತ ಹೇಳಿದ ನಂತರ ಈಗ ಒಂದು ವಾರ ಆಗಿದೆ. ಈ ಅವಧಿಯಲ್ಲಿ ಅಲ್ಲಿ ನಡೆದ ವಾಸ್ತವಗಳು ಏನು, ಚರ್ಚೆ ಏನು ಅನ್ನುವುದು ಆಡಳಿತ ಪರವಾಗಲಿ, ಮ್ಯಾನೇಜ್ಮೆಂಟ್ ಪರವಾಗಲಿ, ನೌಕರರ ಸಂಘಗಳ ಪರವಾಗಲಿ ಯಾವುದೇ ಅಧಿಕೃತವಾದ ಮತ್ತು ಸರಿಯಾದ ಮಾಹಿತಿ ಜನರಿಗೆ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಕಾರ್ಮಿಕ ಸಂಘದ ಪ್ರತಿನಿಧಿಯಾಗಿ ಆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಇದುವರೆಗೂ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಯಾವುದೇ ಒಂದು ವಿಚಾರ ಪಾರದರ್ಶಕವಾಗಿ ಜನರ ಮುಂದೆ ಬಂದಾಗ ಅದಕ್ಕೆ ಪರಿಹಾರ ಹುಡುಕುವುದು ಅಥವಾ ಅದ್ರದ್ದು ಬಗ್ಗೆ ಯಾವುದು ಸರಿ ಅದ್ರ ಬಗ್ಗೆ ಒತ್ತಡ ಇರುವುದು ಏನಾದರೂ ಒಂದು ಮಾಡ್ಬೋದಾಗತ್ತೆ. ಏನೇಹೋ 4ನೇ ತಾರೀಕಿನಿಂದ ಇವತ್ತು 11ನೇ ತಾರೀಕುವರೆಗೂ ಆದ ಬೆಳವಣಿಗೆ ಏನಪ್ಪ ಅಂತಂತಂದರೆ ಒಂದು ಆವತ್ತು ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಎಲ್ಲ ಜಂಟಿ ಕ್ರಿಯಾ ಸಮಿತಿಯವರು ಒಂದು ಪತ್ರಿಕಾಗೋಷ್ಠಿ ಥರದ್ದು ಮಾಡಿ, ಅದೇ ನಿಗಮ ಟಿವಿಯ ಮಾಡಿ ಅಲ್ಲಿನ ಆಗಿದ್ದ ವಿಚಾರಗಳನ್ನು ಅರ್ಧಂಬರ್ಧ ಅಂತಂತಂದರೆ ವಾಸ್ತವವನ್ನು ಮುಚ್ಚಿಟ್ಟು ಬೇರೆ ವಿಚಾರಗಳನ್ನು ಹೇಳಿದ್ದಂಗೆ ನನಗನ್ನಿಸ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ 2 ದಿವಸ ಕಳೆದ ನಂತರ 6 ಪುಟಗಳ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ನಮ್ಮ ಅನಂತ ಸುಬ್ಬರಾವ್ ಅವರು ಬರೆದಿದ್ದು ಗೊತ್ತಾಯಿತು. ಅದು 6 ಪುಟಗಳನ್ನು ಸಂಪೂರ್ಣವಾಗಿ ಓದಿದ ನಂತರ ಅರ್ಥ ಆಗಿದ್ದು ಅಂತಂತಂದರೆ ಬಹುಶಃ ಆ ಒಂದು ಸಭೆಯಲ್ಲಿ ಆ ಒಂದು ಉಂಟಾದ ವಿವಾದ ಏನಾಯಿತು ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಇದೆ ಅಂತ ನನಗನ್ನಿಸ್ತು. ಈ ಹಿನ್ನೆಲೆಯಲ್ಲಿ ನಾವು ಈಗ ಒಂದು ವಿವಾದ ಏನು, ವಿವಾದಕ್ಕೆ ಪರಿಹಾರ ಏನು, ಮತ್ತು ಈಗ ವಾರದ ಒಳಗಾಗಿ ಒಂದು ಸಭೆ ಕರಿತೀವಿ ಎಂದು ಅವರು ವಾರ ಆದರೂ ಕರೀದೇ ಇದ್ದ ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ವಿಚಾರ ನೆನಗುದಿಗೆ ಬಿದ್ದೋಳುತ್ತೇನೋ, ಆ ನೆನಗುದಿಗೆ ಬಿದ್ದು ಮತ್ತೆ ನಾವು ಒಂದು ಒತ್ತಡ ಹೇರೋವರೆಗೂ ಮತ್ತೆ ಇನ್ನೊಂದು ಸಭೆ ಕರೀದೇ ಇರ್ಬೋದೇನೋ ಅನ್ನೋ ಒಂದು ಅನುಮಾನ ಬಂದಿದೆ. ಆ ಹಿನ್ನೆಲೆಯಲ್ಲಿ ನೌಕರರಿಗೆ ಒಂದು ವಾಸ್ತವವಾಗಿ ಏನು ಚರ್ಚೆ ಆಯಿತು, ವಾಟ್ ಈಸ್ ದಿ ಡಿಸ್ಪ್ಯೂಟ್, ವಾಟ್ ಹ್ಯಾಪನ್ಡ್ ಇನ್ ದೇರ್ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸದೆ ಒಂದು ಮ್ಯಾನೇಜ್ಮೆಂಟ್ ಕಡೆಯವರು ಮತ್ತು ಯೂನಿಯನ್ ಕಡೆಯವರು ಒಂದು ರೀತಿ ಕಣ್ಣು ಮುಚ್ಚಾಲಾಡ್ತಿದ್ದಾರೆ ಅನ್ನೋದು ನನ್ನ ಆಕ್ಷೇಪ. ಏನೇ ಆಗಲಿ, ಈಗ ನಾವು ಒಂದು ವಾರ ಆದ್ರೂ ಅಂತಹ ಒಂದು ಮೀಟಿಂಗ್ ಕರೆಯದೇ ಇರೋ ಹಿನ್ನೆಲೆಯಲ್ಲಿ ಮತ್ತು ಆ ಒಂದು ಸಂಘಗಳ 2 ಗುಂಪುಗಳ ಮಧ್ಯದಲ್ಲಿ 2ನೇ ಗುಂಪಿನಲ್ಲಿ ಇದ್ದ ನಮ್ಮ ಸಂಘದ ವಾದವನ್ನು ಅಥವಾ ನಮ್ಮ ಒಂದು ಇದನ್ನು ಕೇಳಿದ ಹಿನ್ನೆಲೆಯಲ್ಲಿ ನಮ್ಮನ್ನು ಸೇರಿಸಿ ಒಟ್ಟಾಗಿ ಮಾತುಕತೆಗೆ ಮ್ಯಾನೇಜ್ಮೆಂಟು ಕರಿಬೇಕು ಅನ್ನುವ ಮತ್ತು ಆ ಒಂದು ಮೀಟಿಂಗ್ನಲ್ಲಿ ಹೊಸ ವಿಚಾರಗಳನ್ನು ಏನೂ ಎತ್ತದೆ ಈಗ ಏನು ಬೇಡಿಕೆಗಳಿದೆ ಅದನ್ನು ಯಾವ ರೀತಿ ಯಾವ ಇದರಲ್ಲಿ ಪರಿಹರಿಸ್ತೀರಿ ಅನ್ನೋದ್ರ ಅಷ್ಟೇ ಆಗಬೇಕು ಅನ್ನೋದು ಒತ್ತಾಯ ಮಾಡಲಿಕ್ಕೆ ಈ ಸಂದರ್ಭವನ್ನು ನಾವು ಬಳಸ್ಕೊತಿದ್ದೀವಿ. ಏನೇ ಆಗಲಿ, ಈಗ ನೌಕರರು ಈ ಒಂದು ವಿಚಾರದಲ್ಲಿ ಒಂದು ಬಾಯಿ ತೆಗಿಬೇಕು, ಒಂದು ಒತ್ತಡ ಏರಬೇಕು. ಒಂದು ನೈತಿಕ ಒಂದು ಒತ್ತಡ ಇಲ್ಲದೆ ಹೋದರೆ ಯಾವುದೇ ಸರ್ಕಾರ, ಮ್ಯಾನೇಜ್ಮೆಂಟು ಅಥವಾ ಟ್ರೇಡ್ ಯೂನಿಯನ್ಗಳು ತಮ್ಮ ಖಾಸಗಿ ವ್ಯವಹಾರ ಅನ್ನೋ ರೀತಿಯಲ್ಲಿ ಮಾತುಕತೆಯನ್ನು ಬಳಸ್ಕೊಳ್ಳೋದು ನಾನು ಒಪ್ಪೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಈಗ ನಾಳೆಯಿಂದನೇ ಎಲ್ಲ ಕಡೆ ನಮ್ಮ ನೌಕರರು ಈ ಒಂದು ಮೀಟಿಂಗ್ ಮತ್ತೆ ಕರಿಬೇಕು. ಆ ಮೀಟಿಂಗಲ್ಲಿ ಬೇರೆ ಬೇರೆ ಸಲ್ಲದ ವಿಚಾರಗಳನ್ನು ತರೋದನ್ನು ಬಿಡಬೇಕು. ಇಲ್ಲಿ ಆಗಿರೋದೇನು ಅಂತಂತಂದರೆ ನಮಗೆ ಜನರಲ್ಲ ಗೊತ್ತಾಗಿದ್ದ ಹಾಗೆ ಈ ಒಂದು ಅವಧಿ
ಅವಧಿ ಅಂತಂತಂದರೆ ಒಂದು ಅಗ್ರಿಮೆಂಟ್ ಅಥವಾ ಒಂದು ವೇತನ ಪರಿಷ್ಕರಣೆಯಿಂದ ಇನ್ನೊಂದು ವೇತನ ಪರಿಷ್ಕರಣೆಯವರೆಗೂ ಏನು ಈವರೆಗೂ 4 ವರ್ಷಗಳನ್ನು ಒಂದು ಮಾಡ್ತಿದ್ರು, ಅದನ್ನು ಒಂದು ತಳ್ಕಳಕ್ಕೆ ಆಗುವ ರೀತಿಯಲ್ಲಿ ಹಿಂದಿನ ವೇತನ ಒಪ್ಪಂದ ಏನು ಮಾರ್ಚ್ 23ರಲ್ಲಾಯಿತು, ಅದರ ನಂತರ ಇನ್ನು ಮತ್ತೆ 27ಕ್ಕೆ ಆಗಬೇಕಾಗಿದ್ದು ಅನ್ನೋ ಒಂದು ವಾದದ ಹಿನ್ನೆಲೆಯಲ್ಲಿ ಒಟ್ಟಾರೆ ನಮ್ಮ ಹೋರಾಟ, ನಮ್ಮ ಸಂಘಗಳ ನಿಲುವು, ನಮ್ಮ ಸಂಘಗಳ ಬೇಡಿಕೆಗಳು ಎಲ್ಲ ಅಪ್ರಸ್ತುತ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಸಂದರ್ಭದಲ್ಲಿ ಟ್ರೇಡ್ ಯೂನಿಯನ್ಗಳು ತಮ್ಮ ಬಗ್ಗೆ ಏನು ವಾಸ್ತವ ಸತ್ಯವನ್ನು ಜನರಿಗೆ ತಿಳಿಸದೆ ಮುಚ್ಚಿಡೋದು ಆಗಲಿ, ಅಥವಾ ಆಡಳಿತ ವರ್ಗ ಇದಕ್ಕೆ ಒಂದು ಅಡ್ಡ ಮಾತುಗಳು ಆಡಿ ವಿಳಂಬ ಮಾಡೋದಾಗಲಿ, ಮತ್ತು ಅನಿರ್ದಿಷ್ಟ ಅವಧಿವರೆಗೂ ಒಂದು ಇತ್ಯರ್ಥ ಮಾಡೋದಕ್ಕೆ ಕಾಲಯಾಪನೆ ಮಾಡೋದಾಗಲಿ ಖಂಡಿತ ಸರಿಯಲ್ಲ. ಇದು 1 ಲಕ್ಷ ಚಿಲ್ಲರೆ ನೌಕರರ ವಿಚಾರ ಮಾತ್ರ ಅಲ್ಲ, 7 ಕೋಟಿ ಜನರ ಪ್ರಯಾಣಿಕರ ವಿಚಾರ ಸಹ ಆಗಿರುತ್ತೆ. ಒಂದು ವೇಳೆ ಈಗಾಗಲೇ ಹಿಂದೆ ಒಂದು ಸಾರಿ ನಮ್ಮ ಅನಂತಸೂರ ಅವರು ಹೇಳಿದರು, ಒಂದು ನೌಕರರು ಅಸಮಾಧಾನಗೊಂಡ್ರೆ ಶಕ್ತಿ ಯೋಜನೆಯ ಒಂದು ಅನುಷ್ಠಾನಕ್ಕೆ ತೊಂದರೆ ಆಗಬಹುದು ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಹೌದು, ಈ ಶಕ್ತಿ ಯೋಜನೆಯ ಯಶಸ್ಸು ಸರ್ಕಾರದ ಒಂದು ಹೆಮ್ಮೆಯ ಕಾರ್ಯಕ್ರಮ ಮತ್ತು ಅದರಿಂದ ಭಾಳ ದೊಡ್ಡ ಹೆಸರು ಬಂದಿದೆ. ಆ ಹೆಸರು ಗಳಿಸಿದವರಿಗೆ ತಣ್ಣೀರು ಎರಚಿದರೆ ಅಥವಾ ಅವರಿಗೆ ಬೇರೆ ಯಾವುದೇ ರೀತಿಯಲ್ಲಿ ಒಂದು ಅಸಮಾಧಾನ ಉಂಟಾಗೋಕ್ಕೆ ಅವಕಾಶ ಮಾಡಿಕೊಟ್ರೆ ಅದು ಬಹುಶಃ ರಾಜ್ಯದ ಒಟ್ಟಾರೆ ಒಂದು ಈಗಿನ ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀಳುತ್ತೆ ಅನ್ನೋ ಸಾಧ್ಯತೆ ಕಾಲುಗಳಿಯೋಕ್ಕಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ನೌಕರರನ್ನು ಸಾಧ್ಯವಾದಷ್ಟು ನಾಳೆಯಿಂದಲೇ ಇದಕ್ಕೆ ಒಂದು ನೈತಿಕ ಒತ್ತಡ, ಗಾಂಧಿಗಿರಿಯ ಮೂಲಕ ಒತ್ತಡ. ನಾನು ಗಾಂಧಿಗಿರಿ ಅನ್ನೋದ್ರ ಬಗ್ಗೆ ಹಲವು ಒಂದು ಸಾಧ್ಯತೆಗಳನ್ನು ಈಗಾಗಲೇ ಹೇಳ್ತಾ ಬಂದಿದ್ದೀನಿ. ಒಂದು 2-3 ಸಾಧ್ಯತೆಗಳನ್ನ ಇತ್ತೀಚೆಗೆ ಹೇಳಿದ್ದೇನೆ. ಇನ್ನೂ 4-6 ಸಾಧ್ಯತೆಗಳಿವೆ. ಒಂದು ಅನಿರ್ದಿಷ್ಟ ಮುಷ್ಕರ ಅಥವಾ ಹೋರಾಟ, ಧಿಕ್ಕಾರ, ಬಸ್ಸಿಗೆ ಬೆಂಕಿ ಹಚ್ಚುವುದು, ಬಸ್ಸಿಗೆ ಅಡ್ಡ ನಿಲ್ಲುವುದು, ಇತ್ಯಾದಿ ಏನು ಒಂದು ಹಿಂಸಾತ್ಮಕವಾದ ಹೋರಾಟಗಳ ಬದಲಾಗಿ ನಾವು ಸಂಪೂರ್ಣವಾಗಿ ಗಾಂಧಿಗಿರಿಯ ಒಂದು ಸಾತ್ವಿಕವಾದ ಹೋರಾಟದ ಒಂದು ಆರಂಭ ಮಾಡಿದರೆ ಅದರ ಪರಿಣಾಮ ಖಂಡಿತವಾಗಿ ಸರ್ಕಾರದ ಮೇಲೆ, ಜನರ ಮೇಲೆ, ಆಮೇಲೆ ಆಡಳಿತ ವರ್ಗದ ಮೇಲೆ ತೀವ್ರವಾದ ಪರಿಣಾಮ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅಂತಿಮವಾಗಿ ನಾವು ನಮ್ಮ ಏನು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಾವು ಮತ್ತು ಏನು ಆಡಳಿತ ವರ್ಗ ಅಂದರೆ ಕಾರ್ಮಿಕ ಸಂಘಗಳು ಮತ್ತು ಆಡಳಿತ ವರ್ಗ ಕೇವಲ ಏನು ಕೆಲಸಕ್ಕಲ್ಲ ಇರೋದು, ಇದು ಒಂದು ದೊಡ್ಡ ಸೇವೆ ಮತ್ತು ರಾಜ್ಯದ ಜನಜೀವನವನ್ನು ಒಂದು ಸುಸ್ಥಿರವಾಗಿ ಅಭಿವೃದ್ಧಿ ಮಾಡುವ ಒಂದು ಸಾಧನ ಅನ್ನೋ ಒಂದು ನೆಲಗಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಒಂದು ಸರಿಯಾದ ನಿಲುವು ತಳಿಬೇಕು, ಅಡ್ಡ ಮಾತು ಆಡಬಾರ್ದು. ಮತ್ತು ಈ ಸಂದರ್ಭದಲ್ಲಿ ನೌಕರರ ಸಂಘಟನೆಗಳ ಬೇಡಿಕೆಗಳನ್ನು ಇನ್ನೊಂದಷ್ಟು ವಿವರವಾಗಿ ಚರ್ಚಿಸಬಹುದೇ ವಿನಃ ಇದನ್ನು ನಕಾರಾತ್ಮಕವಾಗಿ ತಗೊಂಡೋಗೋದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜಂಟಿ ಸಮಿತಿಯವರು ಸುಮಾರು 1.5 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಮಾತಾಡಿದ್ದಾರೆ. ಅವರೇ ಹೇಳಿದಂತೆ ಅವರ ಸಂಚಾಲಕರು ಮೊದಲನೇದಾಗಿ ತಮ್ಮ ಬೇಡಿಕೆಗಳನ್ನು ಸಮರ್ಥಿಸೋದಕ್ಕಾಗಿ ಸುಮಾರು 40 ನಿಮಿಷ ಮಾತಾಡಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಆ ಒಂದು ಹೇಳಿಕೆ ಅಥವಾ ಒತ್ತಾಯವನ್ನು ಬೆಂಬಲಿಸೋದಕ್ಕೆ ಸಂಬಂಧಪಟ್ಟಂಗೆ ಮಿಕ್ಕ 6 ಯೂನಿಯನ್ಗಳು 6 ಯೂನಿಯನ್ ಪ್ರತಿನಿಧಿಗಳು ಮಾತಾಡಿದ್ದಾರೆ. ಆ ನಂತರ ಮುಖ್ಯಮಂತ್ರಿಗಳು ಆ ಒಂದು ವಿಚಾರದಲ್ಲಿ ಒಂದು ಕಾಂಟ್ರರಿ ರೈಸ್ ಮಾಡಿದ್ದಾರೆ. ಆ ನಂತರ ಅವರ ಮಾನ್ಯತೆ ಬಗ್ಗೆನೂ ಒಂದಷ್ಟು ಬೇರೆ ಮಾತುಗಳು ಆಡಿದರು ಅಂತ ಹೇಳಿ ಒಂದು ಸುದ್ದಿ. ಆದರೆ ಅದನ್ನು ಇದುವರೆಗೂ ಜಂಟಿ ಸಮಿತಿಯವರು ಖಚಿತಪಡಿಸಿಲ್ಲ, ಅಥವಾ ಅಲ್ಲಿ ಆದ ಚರ್ಚೆಯ ವಿವರಗಳನ್ನು ಯಾವುದೇ ಒಂದು ಸಂದರ್ಭದಲ್ಲಿ ಇಲ್ಲಿ ವಿವರವಾಗಿ ಯಾರಿಗೂ ಹೇಳಿಲ್ಲ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ, ನಾವು ನಮ್ಮ ಬೇಡಿಕೆಗಳು ಒತ್ತಾಯಿಸಿದ್ವಿ, ಅದಕ್ಕೆ ಪೂರಕವಾಗಿ ಇನ್ನೊಬ್ಬರು ಒತ್ತಾಯಿಸಿದ್ರು, ಕೊನೆಗೆ ಮುಖ್ಯಮಂತ್ರಿಗಳು ಏನೋ ಒಂದು ಹೇಳಿದ್ರು, ಆ ಹಿನ್ನೆಲೆಯಲ್ಲಿ ಅಪೂರ್ಣ ಆಯಿತು ಅಂತ ಮಾತ್ರ ಯೂನಿಯನ್ಗಳವರು ಹೇಳ್ತಿರೋದು, ಮಂತ್ರಿಗಳು ಹೇಳ್ತಾ ಇರೋದು. ಆದರೆ ಅಪೂರ್ಣ ಆಯಿತಾ, ಕಾಂಟ್ರವರ್ಸಿ ಯಾವುದು ಅರೈಸ್ ಆಗಿದ್ದು ಅನ್ನೋದರ ಡೀಟೈಲ್ ಹೇಳದೆ ಹೋದರೆ ಇಲ್ಲಿ ಊಹಾಪೋಹಕ್ಕೆ ಅವಕಾಶಗಳಾಗ್ತದೆ. ಈಗ ಅವಕಾಶಗಳಾಗಿದೆ.
ಏನು 1992ರಲ್ಲಿ ಆದ ಒಪ್ಪಂದದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ 98ರಲ್ಲಿ ಏನಾಯಿತು, ಅದು ಇದುವರೆಗೂ ಈಗಲೂ ಮಾನ್ಯತೆ ಹೊಂದಿದೆಯಾ, ಅದಕ್ಕೆ ಒಂದು ಕಾನೂನಿನ ಅವಕಾಶ ಇದೆಯೇ ಅನ್ನೋದು ಎಲ್ಲ ವಿಚಾರಗಳು ಅಲ್ಲಿ ಬಂದಿದೆ ಅನ್ನೋದು ಈಗ ಅಲ್ಲಿ ಓಡಾಡ್ತಾರ ವಿಚಾರ. ಅದು ನಿಜವಾದ ಸುಳ್ಳ ಅಂತ ಹೇಳಿದೆ ಅರ್ಧ ಸತ್ಯವನ್ನು ಮಾತ್ರ ಹೇಳಿ ಇವರು ಜನರನ್ನು ವಾಸ್ತವತೆಯಿಂದ ದೂರ ಇಟ್ಟಿದ್ದಾರೆ ಅನ್ನೋದು ನನ್ನ ಆಕ್ಷೇಪಣೆ. ಎರಡನೇದಾಗಿ ಈ ಅಫಿಷಿಯಲ್ ಸೀಕ್ರೆಟ್ ಅಂತ ಹೇಳ್ಕೊಂಡು ಅಧಿಕಾರಿಗಳು ಅಥವಾ ಅಲ್ಲಿ ಭಾಗವಹಿಸಿದ್ದವ್ರ ಕಡೆಯಿಂದನೂ ಯಾವುದೇ ಸುದ್ದಿ ಇಲ್ಲ ಮತ್ತು ಯೂನಿಯನ್ ಕಡೆಯಿಂದನೂ ಯಾವುದೇ ಸುದ್ದಿ ಇಲ್ಲ. ಏನು ಹಿಂದೆ ಜನವರಿ 16ನೇ ತಾರೀಕಿನ ನಂತರ ನಾವು ಮಾತನಾಡ್ತೇವೆ ಅಂತೇಳಿ ಪತ್ರ ಬರೆದಿದ್ರು ಆಗಿನ MD ಅವರು. ಆ ಕಾರಣಕ್ಕೆ ನಾವು ಮುಷ್ಕರವನ್ನು ಮುಂದೂಡಿದ್ದೀವಿ ಅಂತ ಏನು ಜನವರಿ ತಿಂಗಳಲ್ಲಿ ಹೇಳಿದರು, ಅದು ಯಾಕೆ ಒಂದು ಜನವರಿ 16 ನಂತರ ಆಗಲಿಲ್ಲ, ಅಥವಾ ಏಪ್ರಿಲ್ 15ನೇ ತಾರೀಕು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆದ ಮೀಟಿಂಗಿನ ಒಂದು ಫಲಶ್ರುತಿಯನ್ನು ನಾವು ಚರ್ಚೆ ಮಾಡಿ ಹೇಳ್ತೇವೆ ಅಂತ ಹೇಳಿದ ಮೇಲೂ ಇನ್ನೂ 6 ತಿಂಗಳ ಕಾಲ ಯಾಕೆ ಮುಂದಕ್ಕೆ ಹೋಯಿತು? ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಅನಂತ ಸುಬ್ರಹ್ಮಣ್ಯ ಅವರು ವಾಸ್ತವಾಂಶವನ್ನು ಜನರಿಗೆ ತಿಳಿಸಿದೆ, ಆದರೆ ಪತ್ರ ಮಾತ್ರ ಬರೆದು ಕಾಲ ಕಳೀತಿರೋದು ಸರಿಯಲ್ಲ. ಈಗ ನಾವು ಎಲ್ಲರೂ ಒಗ್ಗಟ್ಟಾಗಿ ಒತ್ತಡ ಇರಬೇಕಾಗಿದ್ದರೆ ಅದರಲ್ಲಿ ಜನರನ್ನು ನೌಕರರನ್ನು ಒಳಗೊಳ್ಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಆದ್ರೂ ಅಲ್ಲಿ ನಡೆದ ವಾಸ್ತವಾಂಶವನ್ನು ವಿವರವಾಗಿ ಆ ಸಂಘಟನೆಯ ಮುಖ್ಯಸ್ಥರು ಪರ್ಟಿಕ್ಯುಲರ್ಲಿ ಅನಂತ ಸುಬ್ರಹ್ಮಣ್ಯ ಅವರು ಸಾರ್ವಜನಿಕ ತಿಳಿಸಬೇಕು ಅನ್ನೋದು ನನ್ನ ಒತ್ತಾಯ.